ಗಿಡನೂ ಬೆಳೆದೈತಿ, ಎಷ್ಟೈತಿ 3 ಫೀಟ್ ಐತಿ. ಅದರ ಮಗ್ಗಲು ಒಂದು ತೆಂಗಿನ ಗಿಡನೂ ಬೆಳೆದೈತಿ, 50 ಫೀಟ್ ಬೆಳೆದೈತಿ. ತೆಂಗಿನ ಗಿಡ ಅದರ ಪಾಡಿಗೆ ಅದು ಬೆಳೆದೈತಿ, ಹೂವಿನ ಗಿಡ ಅದ್ರ ಪಾಡಿಗೆ ಅದು ಬೆಳೆದೈತಿ. ಯಾಕ ನಿಸರ್ಗದೊಳಗೆಲ್ಲಾ ಸಂತೋಷವಾಗೈತಿ ಅಂದ್ರ, ಒಂದು ಸಣ್ಣ ಹೂವಿನ ಗಿಡ ತನ್ನ ಮಗ್ಗಲ 50 ಫೀಟ್ ಬೆಳೆದ ತೆಂಗಿನ ಗಿಡಕ್ಕೆ ನೋಡಿ ಎಂದೂ ಅದು ದ್ವೇಷ ಪಟ್ಟಿಲ್ಲ. ಇದು ನನ್ನ ಮಗ್ಗಲ ಇದ್ದು ಇಷ್ಟೆತ್ತರಕ್ಕೆ ಯಾಕೆ ಬೆಳಿಬೇಕು, ಹೆಂಗರ ಮಾಡಿ ಅದನ್ನು ಮುರಿಬೇಕಂತದು ಎಂದೂ ಇಚ್ಛೆ ಪಟ್ಟಿಲ್ಲ. ಅದರ ಪಾಡಿಗೆ ಅದು ಬೆಳೆದೈತಿ, ಇದರ ಪಾಡಿಗೆ ಇದು ಬೆಳೆದೈತಿ, ಅದಕ್ಕದು ಸಂತೋಷ ಆಗೈತಿ. ಮನುಷ್ಯ ಹಾಗಲ್ಲ. ನಮ್ಮ ಮನಿ ಮಗ್ಗಲ್ದವ್ರು ಯಾರ ಸ್ವಲ್ಪ 2 ಅಂತಸಿನ ಮನಿ ಹಾಕಿದ್ರು ಅಂದ್ರ ರಾತ್ರಿ ಏನಾರ ಮಾಡಿ 2 ನಿಂಬೆ ಹಣ್ಣು ಒಗೆಯಬೇಕಂತ ನಾವ್ ವಿಚಾರ ಮಾಡ್ತೀವಿ, ಅದಕ್ಕೆ ದುಃಖ ಐತಿ. ಗಿಡ ಮಗ್ಗಲಿದ್ದಕ್ಕೆ ಬೆಳೆಸೈತಿ, ಅದಕ್ಕದು ಸಂತೋಷ ಐತಿ. ನಾನು ಮಗ್ಗಲಿದ್ದವ್ರಿಗೆ ಒಂದ್ ಸ್ವಲ್ಪ ಚೆಂಡ ಹಾರಿಸಬೇಕಂತೀನಿ, ಅದಕ್ಕೂ ದುಃಖ ಆಗೈತೆ ನನಗಷ್ಟೇ. ನಿನ್ನ ಎದೆಯೊಳಗಿನ ಸಂತೋಷ ನಿನಗ ಪ್ರೇಮ ನಿನಗ ಸಂತೋಷ ಕೊಟ್ಟು, ನಿನ್ನ ಎದೆಯೊಳಗಿನ ದ್ವೇಷ ನಿನಗ ದುಃಖ ಕೊಡ್ತೈತಿ. ಅದಕ್ಕೆ ಮನುಷ್ಯ ಬದುಕಬೇಕಾದ್ರ ಪ್ರೇಮ ತುಂಬಿಕೊಂಡು ಬದುಕುವುದೇ ಹೊರತು ದ್ವೇಷ ತುಂಬಿಕೊಂಡು ಬದುಕುವುದಲ್ಲ. ನನ್ನ ಮನೆ ಈಗ ಒಬ್ಬ ಯಾರೋ ಹೊಲ, ನನ್ನ ಮಗ್ಗಲಿದ್ದ ಹೊಲ ಅವಂದು 10 ಚೀಲ ಆಗಲ್ಲ 15 ಚೀಲ ಆತಪ್ಪ. ಏನಾರ ಮಾಡಿ ಇವನು ಹೊಲಕ್ಕೆ ಏನಾರ ಒಂದಿಷ್ಟು ಗೊಂಬೆ ಮಾಡಿ ಒಗಿಬೇಕನ್ನೋ ಬುದ್ಧಿ ಬರಬಾರ್ದ ನಮಗ. ದ್ವೇಷ ಇತ್ತು, ಮನಸ್ಸು ಕೆಡತೈತಿ. ಅವ 15 ಚೀಲ ಬೆಳೆದಾನ ಅಂದ್ರೆ ಸಂತೋಷ ಪಡ್ಬೇಕ. ಅವ ಕಷ್ಟಪಟ್ಟಾನ, ದೇವ್ರನಿಗೆ ಕೊಟ್ಟಾನಪ್ಪ. ಮುಂದಿನ ಸಲ ನಾನು ಕಷ್ಟಪಟ್ಟು 20 ಚೀಲ ಬೆಳೆಯಬಲ್ಲೆ ಅವನು ನೋಡಿ ಕಲಿತೀನಿ ಅಂತ ಪ್ರೇಮ ಬಂತು, ನೀ ದೇವರಾಗ್ತಿ ಅಷ್ಟೇ. ನಿನ್ನ ಎದೆಯೊಳಗಿನ ಪ್ರೇಮ ನಿನಗೆ ದೊಡ್ಡದು ಮಾಡುತ್ತೆ. ಈಗ ಜೀವನ ನೋಡಬೇಕಷ್ಟೇ, ನೋಡುವ ದೃಷ್ಟಿಕೋನದ ಮೇಲೆ ಜೀವನ ಅಷ್ಟು ಸುಂದರ ಆಗ್ತದೆ. ನಮಗ್ ಜೀವನ ನೋಡಾಕ ಬರೋದಿಲ್ಲ. ಈಗ ನಮ್ಮ ಮನಿ ಮಗ್ಗಲ ಯಾರೋ ಒಬ್ರು ಒಂದ್ ಚಲೋ ಫ್ರಿಡ್ಜ್ ತಂದಿರ್ತಾರ, ನಮ್ಮ ಮನ್ಯಾಗ ಫ್ರಿಡ್ಜ್ ಇರೋದಿಲ್ಲ. ಅವಾಗ ನಮಗೇನ್ ಅನುಭವ ಆಗ್ತೈತಿ, ಏನ್ ಬಿಡಪ್ಪ ನಾವ್ ಎಷ್ಟು ದುಡಿದ್ರೆ ಏನೈತಿ, ಇಷ್ಟ ಅಲ್ಲ ನಮ್ಮ ಮನೆ ಬರ. ನಮ್ಮ ಮನಿ ಮಗ್ಗಲ್ದವ್ರು ನೋಡು ಚಲೋ ಫ್ರಿಡ್ಜ್ ತಂದಾರ, ಎಷ್ಟು ಚಲೋ ಐತಿ ಅವ್ರದ್ದು, ಎಷ್ಟು ಶ್ರೀಮಂತರ ಅದಾರ, ಎಷ್ಟು ಆನಂದ ಅದಾರ. ಹಿಂಗ ಅವ್ರು ಫ್ರಿಡ್ಜ್ ತಂದಾರ, ಶ್ರೀಮಂತರು, ನಮ್ಮ ಮನ್ಯಾಗ ಏನೂ ಇಲ್ಲ, ಬಡವ್ರು. ನೀ ಹಿಂಗ ಅನ್ಕೊಂತ ಹೋದ್ರೆ ನಿಮ್ಮನ್ನ ಯಾರು ಶ್ರೀಮಂತರ ಮಾಡಾಕ ಆಗೋದಿಲ್ಲ. ಹಿಂಗ ಅನ್ಕೋಬಾರ್ದು. ಹಿಂಗ ಅಂದ್ಕೊಂಡು ದುಃಖ ಆಗತ್ತೆ. ನಮ್ಮ ಮನಿ ಮಗ್ಗಲ್ದವ್ರು ಎಷ್ಟು ಚಲೋ ಅದಾರಪ್ಪ, ಚಲೋ ಫ್ರಿಡ್ಜ್ ಐತಿ, ಅವ್ರು ಚಲೋ ಆರಾಮದಾರ, ನಮ್ಮ ಮನ್ಯಾಗ ಫ್ರಿಡ್ಜ್ ಇಲ್ಲ, ನಾವು ಬಡವರು, ನಮ್ದು ದುಃಖದ ಜೀವನ ಅಂತ ಹಿಂಗ ಅನ್ಕೋಬಾರ್ದು. ಹೆಂಗ ಅನ್ಕೋಬೇಕು ಅಂದ್ರ, ನಮ್ಮ ಮನ್ಯಾಗ ಫ್ರಿಡ್ಜ್ ಇರದೇ ಇದ್ರಿ ಏನಾತ, ಅವ್ರ ಮನ್ಯಾಗ ಫ್ರಿಡ್ಜ್ ಇದ್ರಿ ಏನಾತ. ಫ್ರಿಡ್ಜ್ ಇದ್ದಿದ್ರ ಮನ್ಯಾಗಿನ ಹಣೆ ಬರಿ ಏನ್ ಚಲೋ ಐತಿ, 2 ದಿವಸದ್ದು 3 ದಿವಸದ್ದು ಹಳಸಿದಿಟ್ಕೊಂಡು ತಿಂತಾವ. ನಮ್ಮ ಮನ್ಯಾಗ ಏನೂ ಇಲ್ಲ ಅಂದ್ರೆ ತಾಜಾ ಬಿಸೆದ್ ಮಾಡ್ಕೊಂಡು ನೋಡ್ತೀವಲ್ಲ. ನಾವು ನಿಜವಾದ ಶ್ರೀಮಂತರು ಅಂದ್ರೆ ನಿಮ್ಮಷ್ಟು ಶ್ರೀಮಂತರ ಯಾರು ಇಲ್ಲ. ದೇವ್ರು ನಮಗೇನ ಕೊಟ್ಟಿರ್ಲಿ, ಅದನ್ನು ಪ್ರೇಮದಿಂದ ಸ್ವೀಕಾರ ಮಾಡಬೇಕಷ್ಟೇ. ಆ ಪ್ರೇಮದ ಭಾವ ಬದುಕನ್ನು ದೊಡ್ಡದು ಮಾಡುತ್ತದೆ. ಡೌನ್ಲೋಡ್ ಮೋಜ್.